ಹಾಯ್, ವೆಲ್ಕಮ್ ಟು ಪಲ್ಲವಿಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಕೂಡ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಇವತ್ತು ಹೆಣ್ಣು, ಪ್ರತಿ ಮನೆಗೂ ಹೆಣ್ಣು ಬೇಕು. ಹೆಣ್ಣಿಲ್ಲದೆ ಒಂದು ಪ್ರಕೃತಿ ಇಲ್ಲ, ಪ್ರಕೃತಿನೇ ಹೆಣ್ಣು. ಸೊ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವರೆಲ್ಲ ನಮ್ಮ 9 ವಿಂಗ್ಸ್ ಮೆಂಬರ್ಸು, ಅಂದರೆ ನಮ್ಮ ಫ್ರೆಂಡ್ಸ್ ಇವರೆಲ್ಲ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಯಾಕೆ ಮಾಡ್ತೀವಿ? ಸೊ ವೆಲ್ಕಮ್ ಡ್ಯಾನ್ಸ್ ಇತ್ತು. ಸೊ ಎಲ್ಲರೂ ವೆಲ್ಕಮ್ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಸೊ ವೆಲ್ಕಮ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದನ್ನ ಪ್ರೋಗ್ರಾಮು ಒಂದು ಟೀಮ್ ಮೆಂಬರ್ಸಲ್ಲಿ ಒಂದು ನಳಿನ ಆಂಟಿ, ವೀಣಕ್ಕ, ಜಯಶ್ರೀ ಆಂಟಿ ಆರ್ಗನೈಸ್ ಮಾಡಿದರು. ಅಂದರೆ ಒಂದು ಟೀಮಲ್ಲಿ 3 ಮೆಂಬರ್ಸ್ ಆರ್ಗನೈಸ್ ಮಾಡ್ತಾರೆ ಪ್ರತಿ ಫಂಕ್ಷನ್ನು. ಸೊ ಇವರು ಈ ಸರಿ ಅವ್ರು ಮಾಡಿದ್ರು. ತುಂಬ ಚೆನ್ನಾಗೆಲ್ಲ ಖುಷಿಯಾಗಿ ಟ್ರೆಡಿಷ್ನಲ್ ಡ್ರೆಸ್ಸು, ಅಂದರೆ ಯಾವ್ಯಾವ ಥರ ನಮ್ಮ ಸ್ಯಾರೀಸ್ ಡಿಸೈನ್ಸ್ ಯಾವ ಥರ ಹಾಕ್ಕೋಬೋದು ಅಂತ ಆ ಥರ ಎಲ್ಲ ಹಾಕ್ಕೊಂಡ್ರು. ಒಬ್ಬೊಬ್ಬರು ಎಂಟ್ರಿ ಕೊಟ್ಟರು. ಇವರು ಸುಗಣ ಆಂಟಿ ಅಂತ, ಇವರು ಕೂಡ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಎಲ್ಲರೂ ತುಂಬ ಖುಷಿಯಿಂದನೇ ವೆಲ್ಕಮ್ ಮಾಡ್ಕೊಳ್ತಾಯಿದ್ರು. ಇವರು ಜ್ಯೋತಿ ಅಂತ, ಇವರು ಕೂಡ ಗುಜರಾತಿ ಸ್ಟೈಲಲ್ಲಿ ಬಂದರು. ಸೊ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಎಲ್ಲರೂ ನೋಡೋಕ್ಕೂ ಸಖತ್ತಾಗಿ ಈವ್ನಿಂಗ್. ಇವರು ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ ಮತ್ತೊಬ್ಬರು ರಶ್ಮಿ ಆಂಟಿ ಅಂತ. ಸೊ ಪಯಂತಾಣಿ ಸೀರೆ ಜೊತೆಗೆ ತುಂಬ ಚೆನ್ನಾಗಿ ಕಚ್ಚೆ ಸೀರೆ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದರು. ಇದು ಪಲ್ಲವಿ ಅಂತ, ಇವರು ಕೊಡಗು ಸ್ಟೈಲಲ್ಲಿ, ಅಂದರೆ ಕೊಡಗು ಸ್ಟೈಲಲ್ಲಿ ರೆಡಿಯಾಗಿ ಬಂದಿದ್ದರು. ಕೊರವ ಥರ. ಇವರು ಶಾಲಿನಿ ಅಕ್ಕ ಅಂತ, ಅಂದರೆ ನಾರ್ಮಲ್ ಪಂಜಾಬಿ ಸ್ಟೈಲಲ್ಲಿ ಬಂದಿದ್ದರು. ಇವರು ನಮ್ಮ ಕರ್ನಾಟಕ ಸ್ಟೈಲಲ್ಲೇ ರೆಡಿಯಾಗಿ ಬಂದಿದ್ದರು, ಲಕ್ಷ್ಮಿ ಅಕ್ಕ ಅಂತ. ಸೊ ತುಂಬ ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಬಂದಿದ್ದರು. ಇವರು ನಮ್ಮ ಸೀನಿಯರ್ ಆಂಟಿ, ನಮ್ಮ ಗ್ರೂಪಿನ ಹಿರಿಯ ನಾಯಕಿ ಅಂದರೂ ತಪ್ಪಾಗಲ್ಲ. ತುಂಬ ನಾಲೆಡ್ಜ್ ಇದೆ ಇವರು ಕೂಡ ಗಿರಿಜಾ ಆಂಟಿ ಅಂತ. ಇವರು ಕೂಡ ತುಂಬ ಚೆನ್ನಾಗಿ ಬಂದರು. ಎಲ್ಲ ಎಂಜಾಯ್ ಮಾಡಿ ಪಾರ್ಟಿನ ಫುಲ್ ಡ್ಯಾನ್ಸು. ಈ ಥರ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ಅದೊಂಥರ ಖುಷಿ ಇರುತ್ತೆ. ಇವರು ನೆಕ್ಸ್ಟು ನಮ್ಮ ಮುಖ್ಯ ಅತಿಥಿಯಾಗಿ ಪ್ರಸನ್ನ ಮ್ಯಾಮ್ ಬಂದರು. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರೊಂದು ಡ್ಯಾನ್ಸ್ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಒಳ್ಳೆ ಮ್ಯಾಮ್. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಅವರಿಗೆಲ್ಲ ಪುಷ್ಪ ಎಲ್ಲ ಹಾಕಿ ಏನೋ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಅವರು ಒಂಥರ ಖುಷಿಯಿಂದನೇ ವೆಲ್ಕಮ್ ಮಾಡ್ಕೊಂಡ್ವಿ. ಇವರು ಆಮೇಲೆ ಅವರ ಬಂದಮೇಲೆ ನಾವು ದೀಪ ಬೆಳಗಿಸೋದ್ರ ಮೂಲಕ ನಾವು ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅವರು ತುಂಬ ಚೆನ್ನಾಗಿ ಜ್ಯೋತಿ ಬೆಳಗಿಸಿದ್ವಿ. ಸೊ ಅದಾದಮೇಲೆ ವೀಣಕ್ಕ ಅಂತ ಅವ್ರು ವೆಲ್ಕಮ್ ಸ್ಪೀಚ್ ಕೊಟ್ಟರು. ಎಲ್ಲರಿಗೂ ವೆಲ್ಕಮ್ ಸ್ಪೀಚ್ ಕೊಟ್ಟರು. ಮತ್ತು ಒಬ್ಬರಾದ್ಮೇಲೆ ಒಬ್ಬರು ಅವರ ಏನು ಪ್ರೋಗ್ರಾಮ್ಸ್ ಯಾಕೆ, ಅಂದರೆ ಇದು 9 ವಿಂಗ್ಸ್ ಲೈನ್ಸ್ ಯಾಕೆ ಸ್ಟಾರ್ಟ್ ಆಯಿತು ಏನು ಅಂತೆಲ್ಲ ಹೇಳಿದರು. ಆಮೇಲೆ ಒಂದು ಫಸ್ಟ್ನೇದಾಗಿ ಪ್ರಾರ್ಥನಾ ಗೀತೆ ಸಲ್ಲಿಸ್ಬೇಕಲ್ವ. ಸೊ ಅವರು ಪ್ರಾರ್ಥನಾ ಗೀತೆ ಸಲ್ಲಿಸಾದ್ಮೇಲೆ ಇವರು ಅವರ, ಅಂದರೆ ನಮಗೆ ಪ್ರಸನ್ನ ಮ್ಯಾಮ್ ಬಗ್ಗೆ ಪೂರ್ತಿಯಾಗಿ ವಿವರಣೆ ಏನು ಗೊತ್ತಿಲ್ಲ, ಏನು ಸಾಧನೆ ಮಾಡಿದ್ರು ಅಂತ. ಜಯಶ್ರೀ ಆಂಟಿಯವರು ಅದರ ಬಗ್ಗೆ ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಮಹಿಳೆಯರ ಸಾಧನೆಗಳನ್ನು ಸ್ಮರಿಸುವ ದಿನವೂ ಆಗಿದೆ ಮತ್ತು ಅವರಿಗೆ ಸಮಾನ ಅವಕಾಶಗಳನ್ನು ನೀಡುವ ಅಗತ್ಯವನ್ನು ನೆನಪಿಸುವ ದಿನವೂ ಆಗಿದೆ. ಮಹಿಳೆ ಎಂದರೆ ಕೇವಲ ಒಂದು ಪದವಲ್ಲ, ಅದು ಒಂದು ಶಕ್ತಿ, ಒಂದು ಕುಟುಂಬದ ಆಧಾರ, ಒಂದು ಸಮಾಜದ ಶಕ್ತಿ ಮತ್ತು ಒಂದು ರಾಷ್ಟ್ರದ ಬೆಳವಣಿಗೆ ಮೂಲವಾಗಿದ್ದಾರೆ ಮಹಿಳೆಯರು. ಇತಿಹಾಸವನ್ನು ನೋಡಿದರೆ ಹೇಳ್ತೀನಿ, ಈ ವುಮೆನ್ಸ್ ಡೇ ಒಂದೇ ದಿನಕ್ಕೆ ಸೀಮಿತವಾಗಿರೋದು ಬೇಡ. ದಿನ ಆಚರಣೆ ಮಾಡೋಣ. ನಾವು ದಿನ ಮಾಡೋದಂತ ಪ್ರತಿಯೊಂದು ಕೆಲಸದಲ್ಲೂ ಹೌದು ಎಲ್ಲರಿಗೂ ಎಂಕರೇಜ್ ಮಾಡೋಣ. ಜೊತೆಗೆ ವುಮೆನ್ಸ್ ಡೇ ಆಚರಣೆ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರಿಗೂ ನಮ್ಮ ಕೈಲಾಗುವಂತ ಸಣ್ಣ ಪುಟ್ಟ ಸಹಾಯಗಳ ಮಾಡ್ತಾ ನಾವು ಜೊತೆಗೆ ನಮ್ಮ ಜೊತೆ ಇರೋರು ಚೆನ್ನಾಗಿರ್ಲಿ ಅಂತ ಬಯಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಆಗಿ ವಿವರವಾಗಿ, ಅಂದರೆ ಅಷ್ಟು
ಅಷ್ಟು ತುಂಬ ಚೆನ್ನಾಗಿ ನಮಗೆ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಅಷ್ಟು ಲೀಡಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಗ್ರೂಪ್ನ ನಾಯಕಿ ಅಂದರೂ ತಪ್ಪಾಗಲ್ಲ ಇವ್ರನ್ನ. ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲರೂ ತುಂಬ ಖುಷಿಯಿಂದನೇ ಆ ಪ್ರೋಗ್ರಾಮಿಗೆ ನಾವು ಸೇರ್ಕೊಂಡಿದ್ದೀವಿ. ಖುಷಿನೂ ಅನಿಸುತ್ತೆ ಅನ್ನೋಕ್ಕಿಂತ ಅದನ್ನ ಹೇಳೋಕ್ಕೆ ಆಗಲ್ಲ ಎಕ್ಸ್ಪ್ರೆಷನ್. ಯಾಕಂದರೆ ಇವತ್ತು ಎಷ್ಟೋ ಜನ ಅಟ್ಲೀಸ್ಟ್ ಕೆಲವರು ಹೊರಗಡೆ ವರ್ಕಿಂಗ್ ಆಗ್ತಾರೆ, ಫ್ರೆಂಡ್ಸ್ ಅಂತರು, ಇನ್ನು ಕೆಲವರು ಮನೆಯಲ್ಲೇ ಇರ್ತಾರೆ. ಅವರಿಗೆ ಯಾವುದೇ ರೀತಿ ಅಂದರೆ ಎಲ್ಲೂ ಹೋಗೋಕೆ ಅವಕಾಶನೇ ಇರಲ್ಲ. ಈ ಪ್ರೋಗ್ರಾಮಿಂದ ತುಂಬ ಜನಕ್ಕೆ ಖುಷಿಯಾಗಿದೆ. ಸ್ವಲ್ಪ ಇದರಿಂದ ನಾನು ಬರ್ತಿದ್ದೀನಿ ಹೊರಗಡೆ ಅನ್ನೋದೊಂದು ಖುಷಿ ಇದೆ. ಸೊ ಇವರು ಒಂದು ಸಾಂಗ್ ಹೇಳಿದರು, ಅದು ತುಂಬ ಚೆನ್ನಾಗಿ ಕೂಡ ಹೇಳಿದರು ಸಾಂಗ್ನ. ಸೊ ಅದು ಅಲ್ಲಿ ಅಂದರೆ ಇವರು ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಸಂಗೀತ ಟೀಚರ್ ಕೂಡ ಇವರು. ಹಾಗಾಗಿ ಸ್ವಲ್ಪ ತುಂಬ ಚೆನ್ನಾಗಿ ಸಾಂಗ್ ಎಲ್ಲ ಹೇಳ್ತಾ ಇದ್ದಾರೆ. ಅದಾದಮೇಲೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಮೇಲೆ ಪ್ರಸನ್ನ ಮ್ಯಾಮ್ ಒಂದು ರ್ಯಾಂಪ್ ವಾಕ್ ಮಾಡೋಣ, ತುಂಬ ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ಎಲ್ಲ ಫೋರ್ಸ್ ಮಾಡಿದ್ವಿ. ಸೊ ಅವರು ಓಕೆ ಮಾಡೋಣ, ಅದರಲ್ಲಿ ಅಂತ ನಿಮ್ಮ ಖುಷಿನೇ ನನ್ನ ಖುಷಿ ಎಂದು ಎಲ್ಲರೂ ಅವರ ಸ್ಟೈಲಲ್ಲಿ ರ್ಯಾಂಪ್ ವಾಕ್ ಮಾಡ್ಕೊತ ಬಂದರು. ಮತ್ತು ವೀಣಕ್ಕ, ಜಯಶ್ರೀ ಆಂಟಿ ಫಸ್ಟ್ ಮೇಡಮ್ ಆದ ತಕ್ಷಣ ಬಂದರು. ಅದಾದಮೇಲೆ ಶಾಲಿನಿ ಅಕ್ಕ ಬಂದರು. ಅದಾದಮೇಲೆ ದೀಪ್ತಿ ಅಕ್ಕ, ನಳಿನಕ್ಕ, ಈಗ ಒಬ್ಬರಾದ್ಮೇಲೆ ಒಬ್ಬರು ರ್ಯಾಂಪ್ ವಾಕ್ ಮಾಡ್ತಾ ಬಂದರು. ಸೊ ಇದೆಲ್ಲ ನಾವು ಡೈಲಿ ಈ ಥರ ಪ್ರೋಗ್ರಾಮ್ಸ್ ಮಾಡೋಕ್ಕಾಗಲ್ಲ. ಅಂದರೆ ನಮಗೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಈ ಥರ ಫ್ರೀ ಮಾಡ್ಕೊಂಡು ಈ ಥರ ಖುಷಿಯಾಗಿ ಬರ್ತಾ ಇದ್ದಾಗೇ ಖುಷಿ ಅನಿಸುತ್ತೆ. ಆ ಥರ ಒಂದು ಪ್ರೋಗ್ರಾಮ್ ನಡಿಬೇಕು. ಪ್ರತಿಯೊಂದು ಹೆಣ್ಮಕ್ಳು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ. ಸೊ ನೋಡಿ, ಇವರು ಕೂಡ ವಿದ್ಯಾ ಆಂಟಿ ಕೊಡವ ಡ್ರೆಸ್ಸಲ್ಲಿದ್ದರು. ರಶ್ಮಿ ಆಂಟಿನೂ ಮರಾಠಿ ಸ್ಟೈಲಲ್ಲಿ ಬಂದಿದ್ದರು, ತುಂಬ ಚೆನ್ನಾಗಿ ಬಂದರು. ಅದಾದಮೇಲೆ ಕಲ್ಪನಾ ಅಕ್ಕ ಅಂತ, ಇವರು ಲಕ್ಷ್ಮಿ ಅಂತ, ಇವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಪ್ರತಿ ಮಹಿಳೆಯೂ ಅದ್ರದ್ದು ಶಕ್ತಿ ಎಷ್ಟಿದೆ, ನಮಗೆ ಎಷ್ಟು ಇದಿದೆ ಅಂದರೆ ನಾವು ಹೊರಗಡೆ ಬಂದ್ರೇ ಗೊತ್ತಾಗೋದು. ಇಲ್ಲಾಂದರೆ ಮನೆಯಲ್ಲಿ ಇದ್ದೇ ಒಂದು ಹತ್ರ ಸ್ಟ್ರಗಲ್ ಆಗಿಬಿಡ್ತಾರೆ, ಎಲ್ಲೂ ಹೊರ ಬರೋಕ್ಕಾಗಲ್ಲ. ಸೊ ಈ ಥರ ಎಂಜಾಯ್ ಮಾಡ್ಕೊತ ಬಂದಾಗೆ ತುಂಬ ಖುಷಿ ಅನಿಸುತ್ತೆ. ಈಗ ಈ ಥರ ಒಂದು ಪ್ರೋಗ್ರಾಮ್ ನಡಿಬೇಕು. ಯಾಕಂದರೆ ಇಲ್ಲಿ ಇದೊಂದೇ ಇರಲಿಲ್ಲ ನಮಗೆ. ಈಗ ಗೇಮ್ಸ್ ಇತ್ತು, ಅದ್ರ ಜೊತೆಗೆ ಅಂದರೆ ಮೈಂಡ್ಗೆ ಒಂದು ಕೆಲಸ ಕೊಡೋಂಥ ಮಹಿಳೆ ಸಾಧಕಿಯರ ಬಗ್ಗೆ ನಮಗೆ ಗೊತ್ತಿರಲ್ಲ ಎಷ್ಟೊಂದು. ಅವೆಲ್ಲ ಇದ್ದು ಒಂದು ಡ್ಯಾನ್ಸ್ ಇತ್ತು. ಸೊ ಏನೇನೆಲ್ಲ ತುಂಬ ಪ್ರೋಗ್ರಾಮ್ಸ್ ಇರ್ತವೆ. ಆ ಥರ ಎಲ್ಲ ಮಾಡಬೇಕು. ಏಕೆಂದರೆ ಅವೆಲ್ಲ ಮಾಡೋದ್ರಿಂದ ನಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಇವರೆಲ್ಲ ಪ್ರಸನ್ನ ಮ್ಯಾಮ್ ಸ್ಟೂಡೆಂಟ್ಸು. ಸೊ ಇವರು ಕೂಡ ರ್ಯಾಂಪ್ ವಾಕ್ ಈ ಥರ ಎಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಖುಷಿ ಆಯಿತು, ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಯಾರೂ ಪ್ರೊಫೆಷ್ನಲ್ ಸುಧಾಮೂರ್ತಿಯವರಾಗಲಿ ಮತ್ತು ಆನಂದಿಬಾಯಿ ಜೋಶಿ ಅವರಾಗಲಿ, ಇವರೆಲ್ಲ ವೈದ್ಯ ಆಗಿ, ಒಬ್ಬ ತಾಯಿಯಾಗಿ, ಒಬ್ಬ ಎಲ್ಲ ತಾಂತ್ರಿಕ ಕ್ಷೇತ್ರ, ಸಂಗೀತ ಕ್ಷೇತ್ರ, ಸುಬ್ಬಲಕ್ಷ್ಮಿ ಆಗಲಿ, ಇವರೆಲ್ಲ ಅವ್ರಿಗೆ ಯಾರು ಅಂದರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಕೂಡ ಇರುತ್ತೆ. ಸೊ ಅದೆಲ್ಲ ಸುಮ್ಮನೆ ಸಾಧನೆ ಇಲ್ಲ. ಪ್ರತಿಯೊಂದು ಸಾಧ್ಯವಾದ ಕೆಲಸ ಮಾಡ್ತಾರೆ. ನಾವು ಎಷ್ಟೋ ಜನ ಆಗಿದ್ದಾರೋ ಡೆಲಿವರಿ ಲೇಡೀಸ್ ಕೂಡ ಇದ್ದಾರೆ, ಆಟೋ ಚಾಲಕಿಯರಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಇವತ್ತು ಮುಂದೆ ಬರ್ತಾ ಇದ್ದಾರೆ. ಪ್ರತಿಯೊಂದು ರಾಜಕೀಯದಿಂದ ಹಿಡಿದು ಒಂದು ದೊಡ್ಡ ಆಫೀಸರ್ ಆಗೋದ್ರಿಂದನೂ ಹೆಣ್ಣು ಬರಬೇಕು. ಪ್ರತಿ ಹೆಣ್ಣು ಕಲ್ತ್ರೆ ಪ್ರತಿ ಮನೆ ಸಾಕ್ಷರತೆಯಿಂದಿರುತ್ತೆ. ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇದೆಲ್ಲ ಸುಮ್ಮನೆ ಹೇಳಿಲ್ಲ. ಯಾಕಂದರೆ ಪ್ರತಿಯೊಂದು ಶಾಲೆ ನಡೀತಾ ಇರೋದೇ ಒಂದು ಮನೆ ನಡೀತಾ ಇರೋದೇ ಹೆಣ್ಣಿಂದ.
ಯಾಕಂದರೆ ಪ್ರತಿ ಹೆಣ್ಣನ್ನು ಕಲ್ತಿದ್ರೆ ಯಾಕೆ ನನ್ನ ಮಗನೂ ಓದಿಸ್ಬೇಕು, ಅದನ್ನು ತುಂಬ ಚೆನ್ನಾಗಿ ನನಗೆ ಒಂದು ಒಳ್ಳೆ ಜ್ಞಾನ ಕೊಡಬೇಕು. ಅಂದರೆ ಎಲ್ಲ ಓದಿಸ್ದ್ರೂ ನಾವು ಜ್ಞಾನ ಕೊಡಬೇಕು ಒಂದು ಮಗುಗೆ ಅಂತಲೇ ತುಂಬಾ ಎಲ್ಲರೂ ಇಷ್ಟಪಟ್ಟು ಈ ಥರ ಒಂದು ಪ್ರೋಗ್ರಾಮ್ ಮಾಡಿ, ಯಾಕಂದರೆ ಈ ಥರ ಪ್ರೋಗ್ರಾಮ್ ಆಗ್ತಾ ಇರಬೇಕು, ಇನ್ಸ್ಪಿರೇಷನ್ ಇರುತ್ತೆ. ಸೊ ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಆಗಿತ್ತು ನಮ್ಮದು ಇವತ್ತಿನ ವುಮೆನ್ಸ್ ಡೇ ಸೆಲೆಬ್ರೇಷನ್. ಸೊ ಥ್ಯಾಂಕ್ ಯು ಸೋ ಮಚ್.